ವೆಲ್ಕಮ್ ಬ್ಯಾಕ್. ನಮೋ ಸರ್ಪ್ರೈಸ್. ಇವತ್ತು ಬಜೆಟ್ ಅಂತೂ ಮಂಡನೆ ಆಯಿತು. ಇದೀಗ ಸ್ಟುಡಿಯೋದಲ್ಲಿ ಮಗದೊಬ್ಬರು ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಜಿ.ವಿ. ಕೃಷ್ಣ ಅವರು. ಕೃಷ್ಣ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಜೆಟ್ ಏನು ಅನ್ನಿಸ್ತು ನಿಮಗೆ, ನಿಮ್ಮ ಪಕ್ಷ? ಅದೇ ಇವತ್ತಿನ ಪರಿಸ್ಥಿತಿಗೆ ಇಂಥ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಇಂಪಾರ್ಟೆಂಟ್ ನಾನು ಹೇಳಿ ಇಷ್ಟಪಡ್ತೀನಿ ಅಂದರೆ, ಈ ಕಷ್ಟದ ಸಮಯದಲ್ಲೂ ಸಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ, ಅಂದರೆ ಎಕ್ಸ್ಪೆಂಡಿಚರ್ ಕಡಿಮೆ ಮಾಡಿಲ್ಲ. ಅದು ಭಾಳ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಕಷ್ಟ. ಈವನ್ ಕಾಂಗ್ರೆಸ್ ನಾಯಕರೇ ಹೇಳಿದರು, ಏನು ನಿಮಗೆ ಅಮೇರಿಕಾ ಬೇರೆ ಯುರೋಪ್ ಎಲ್ಲ ಅಷ್ಟೊಂದು ಖರ್ಚು ಮಾಡ್ತಿದೆ, ನಿಮ್ಗೆ ಕೊಡಲಿಕ್ಕೇನು ಖರ್ಚು ಮಾಡಲಿಕ್ಕೇನು ಅಂತ. ಇವಾಗ ಅದನ್ನೇ ಯಾಕೆ ಖರ್ಚು ಮಾಡಿದ್ರಿ ಅಂತ ಕೇಳ್ತಾರೆ. ಹಾಗೆ ಈಗ ನೋಡಿ, ನಮ್ಮ ಜಿ ಡಿ ಪಿಗೆ ಅರೌಂಡ್ 9.8% ಫಿಸ್ಕಲ್ ಡೆಫಿಸಿಟ್ ಮೇಂಟೈನ್ ಮಾಡಿದ್ದಾರೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ಅದರಲ್ಲೂ 23% ಫಸ್ಟ್ ಕ್ವಾರ್ಟರು, ನೆಕ್ಸ್ಟ್ ಕ್ವಾರ್ಟರ್ಲಿ 7%, 7-8% ಅಷ್ಟು ಕಡಿಮೆ ಆದಾಯ ಇದ್ದಾಗಲೂ ಸಹ ಇಷ್ಟು ಮಾಡಿರೋದು ಭಾಳ ಕಷ್ಟದ ಕೆಲಸ. ಮಾಡ್ಬೋದಾಗಿತ್ತು, ಆದರೆ ಆ ಕಡೆ ನೋಡಲಿಲ್ಲ ಅಂತಿದ್ರು. ಅಲ್ಲ, ಮಾಡ್ಬೋದಾಗಿತ್ತಲ್ಲ, ರೆವಿನ್ಯೂನೇ ಇಲ್ಲ. ಇದು ಸಾಮಾನ್ಯ ವರ್ಷ ಅಲ್ಲ, ಇದು ಅಸಾಮಾನ್ಯ ವರ್ಷ. ಯಾರೂ ನೋಡಿಲ್ದ ಇರುವಂಥದ್ದು ಒಂದು ಕ್ರೈಸಿಸ್ ಇದು. ಇದರಲ್ಲಿ ನಮ್ಮ ಆರೋಗ್ಯ ಇವ್ರ ರಿಯಾಕ್ಷನ್ಸ್ ಏನಾದರೂ ನೋಡ್ಬೋದಿತ್ತಲ್ಲ, ಬೇರೆ ಇಂಪಾರ್ಟೆಂಟ್ ರಿಯಾಕ್ಷನ್ಸ್ ಏನಿದ್ದಾವೆ ಅಂತ ಹೇಳಿ, ಆಲ್ ಇಂಡಿಯಾ ಲೆವೆಲ್ ಅಂಡ್ ಅಟ್ ದ ಸ್ಟೇಟ್ ಲೆವೆಲ್ ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಅಲ್ಲ. ನಿಮಗೆ ಡಿಸ್ಕಷನ್ ಇದಕ್ಕೆ ಉಪಯೋಗ ಆಗುತ್ತೆ. ಬರುತ್ತೆ, ಡಂಪ್ ಆಗ್ತದೆ, ಎಲ್ಲ ಅಪ್ಲೈ ಮಾಡ್ತೀವಿ ನಾವು. ಪ್ಲೀಸ್, ಮಿನಿಸ್ಟರ್ ಇರ್ಬೋದು, ಲೀಡರ್ ಆಫ್ ದ ಅಪೋಸಿಷನ್ ಇರ್ಬೋದು, ಅವ್ರಿಗೆ ಆಚೆ ಬಂದು ಕೊಡ್ಬೇಕಷ್ಟೇ. ಎಲ್ಲ ಕಡೆ ತಗೋತಾ ಇದೀವಿ, ಬಂದ ತಕ್ಷಣ ಡಂಪ್ ಆದ ತಕ್ಷಣ ಕೊಡ್ತೀನಿ ನಾನು ನಿಮಗೆ. ಕ್ಯೂರಿಯಸ್ ಟು ನೋನ ಸರ್, ಬೇರೆಯವ್ರು ಏನು ಅಂತ ಹೆಂಗ್ ಟ್ರೀಟ್ ಮಾಡ್ತಿದ್ದಾರೆ ಬೇರೆಯವರೆಲ್ಲ ಹೆಂಗೆ. ಅಫ್ಕೋರ್ಸ್ ಕಾಂಗ್ರೆಸ್ನವ್ರಿಗೆ ಡೆಫಿನೆಟ್ ಆಗಿ ಒಪ್ಪಕ್ಕೆ ರೆಡಿ ಇರಲ್ಲ. ಅಫ್ಕೋರ್ಸ್ ಬಿಜೆಪಿಯವರು ಆಸ್ ಕೃಷ್ಣ ಅವರು ಸರಿ ಇದಕ್ಕಿಂತ ಇನ್ನೇನು ಮಾಡೋಕೆ ಸಾಧ್ಯ ನಾವು ಅಂತ ಕೇಳ್ತಿದ್ದಾರೆ. ಆನ್ಸರ್ ಕೂಡ ಏನು ಕೊಟ್ಬಿಡಿ ಸರ್. ಇದೆಲ್ಲ ಇದು ಆಸ್ ಯೂಶುವಲ್. ಇದೆಲ್ಲ ಸರ್ಕಾರದ ವ್ಯವಸ್ಥೆಯಲ್ಲಿ ಈ ಜಾಗದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ರೆ ಏನ್ ಮಾಡಬಹುದಾಗಿತ್ತು, ನಾವು ಇಷ್ಟೇ ಮಾಡಕ್ ಸಾಧ್ಯ, ಇದಕ್ಕಿಂತ ಇನ್ನೇನು ಒಂದು ತಿಳ್ಕೊಳ್ಳಿ ಅಂತ ಹೇಳಿದ್ರು ಕೃಷ್ಣ ಅವರು. ಈಗ ಒಂದು ಸರ್ಕಾರ ನಾರ್ಮಲ್ ಸಿಚುಯೇಷನ್ ನಲ್ಲಿ ಯಾರು ಬೇಕಾದ್ರೂ ಸರ್ಕಾರ ಮಾಡಬಹುದು, ಆಡಳಿತ ಮಾಡುವಂಥದ್ದು, ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ಆದರೆ ಒಂದು ಕ್ರೈಸಿಸಲ್ಲಿ ಇಂಪಾರ್ಟೆಂಟ್. ಒಂದು ಕ್ರೈಸಿಸಲ್ಲಿ ನೀವು ಹೇಗೆ ಮಾಡಿದ್ರಿ, ಹೇಗೆ ಮಾಡಬೇಕು ಅಂತ ಇದ್ದೀರಾ, ಏನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ. ನೀವು ಎಷ್ಟು ನಗೆಪಾಟ್ಲಾಯಿತು. ನೀವು ಕಾರ್ಮಿಕರನ್ನ ಟ್ರೀಟ್ ಮಾಡಿದ್ದು ಕೇಂದ್ರ ಸರ್ಕಾರ ಎಷ್ಟು ನಗೆಪಾಟ್ಲಿಗೆ. ಅಂದರೆ ಒಂದು ಕ್ರೈಸಿಸ್ನಲ್ಲಿ ಒಂದು ವೆಲ್ಫೇರ್ ಮೆಜರ್ಸನ್ನು ನೀವು ಸರಿಯಾದಂಥ ರೀತಿಯಲ್ಲಿ ತೆಗೆದುಕೊಳ್ಳೋಕ್ಕಾಗಲಿಲ್ಲ. ನೀವು ಕಾರ್ಮಿಕರು ಭಾಳ ಈಗ ರೈತರು ಕಾರ್ಮಿಕರನ್ನ ನಿರ್ಲಕ್ಷ್ಯ ಮಾಡಿ ದೇಶದ ಪ್ರಗತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತಾ ನೀವು? ಸರ್, ನಾವು ಅವ್ರನ್ನ ಹೆಂಗೆ ನಾವು ಟ್ರೀಟ್ ಮಾಡ್ತೀವಿ? ಒಬ್ಬ ಸೈನಿಕನ ನೆಗ್ಲೆಕ್ಟ್ ಮಾಡಿಬಿಟ್ಟು ದೇಶದ ಪ್ರಗತಿಯನ್ನು ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಒಬ್ಬ ಶಿಕ್ಷಕನ ಅವಶ್ಯಕತೆಗಳನ್ನು ಗಮನಿಸದೇ ಇದ್ದರೆ ನಾವು ಶಿಕ್ಷಣದ ವ್ಯವಸ್ಥೆನ ನಾವು ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಪ್ರಗತಿ ಆಗೋಕ್ಕೆ ಸಾಧ್ಯ ಆಗುತ್ತಾ? ಹಾಗಾಗಿ ಒಂದು ಕ್ರೈಸಿಸನ್ನು ನಾವು ಹ್ಯಾಂಗೆ ಹ್ಯಾಂಡಲ್ ಮಾಡಿದ್ವಿ, ಕ್ರೈಸಿಸಲ್ಲಿ ನಾವು ಏನು ಕಾರ್ಯಕ್ರಮಗಳನ್ನು ಕೊಟ್ರಿ, ಜನರನ್ನ ಹೇಗೆ ನಾವು ವೆಲ್ಫೇರ್ ಪ್ರೋಗ್ರಾಮ್ಸನ್ನು ನಾವು ಕೊಟ್ವಿ ಅನ್ನೋಂಥದ್ದು ಭಾಳ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಕೋವಿಡ್ ನಗೆಪಾಡ್ಲ ರೀತಿಯಲ್ಲೇ ನಿರ್ವಹಣೆಯನ್ನು ಮಾಡ್ತು. ಒಂದು ವ್ಯಾಕ್ಸಿನ್ ಇತ್ತೀಚೆಗೆ ಬಂದ ಕೂಡಲೇ ಏನೋ ಮಹತ್ತರವಾದಂಥ ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಬೇಕಾದಂಥ ಅಗತ್ಯ ಏನಿಲ್ಲ. ಇಡೀ ಪ್ರಪಂಚದಲ್ಲೇ ಆಗಿರ್ತಕ್ಕಂಥ ಒಂದು ಸಂದರ್ಭ ಅದು. ಹಾಗಾಗಿ ಕ್ರೈಸಿಸಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡಿದ್ರಿ ನೀವು? ಒಂದು ನಿಮಿಷ ಮಾತಾಡಬೇಕಾದ ವಿಷಯ. ಖಂಡಿತ ಸುದರ್ಶನ್ ಅವ್ರ ಮಾತನ್ನ ನಾನು ಒಪ್ಪೋದಿಲ್ಲ. ಇದಕ್ಕೆ ನೀವು ಉದಾಹರಣೆ ಕೊಡ್ತೀನಿ. ವರ್ಲ್ಡ್ ಲೀಡರ್ಸ್, ನಾವು ಇಂಡಿಯಾದವ್ರು ಹೇಳೋದು ಬೇಡ, BJP ಕಾಂಗ್ರೆಸ್ ಅವ್ರು ಬೇಡ, ವರ್ಲ್ಡ್ ಲೀಡರ್ಸ್ ಏನು ಹೇಳಿದ್ದಾರೆ, ಇಂಡಿಯಾ ಹೇಗೆ ಮ್ಯಾನೇಜ್ ಮಾಡಿದೆ ಅಂತ ದಯವಿಟ್ಟು ಅವ್ರು ತೆಗೆದು ನೋಡಲಿ. ವರ್ಲ್ಡ್ ಬ್ಯಾಂಕ್ ಅವ್ರು ಹೇಳಿದ್ದಾರೆ, ಆಮೇಲೆ WHO ಅವ್ರು ಹೇಳಿದ್ದಾರೆ, ಇಟ್ಸ್ ಅನ್ ಅಸೆಟ್ ಫಾರ್ ಅಸ್, ಇಂಡಿಯಾ ಈಸ್ ಪ್ರೊಡ್ಯೂಸಿಂಗ್ ಸೋ ಮಚ್ ವ್ಯಾಕ್ಸಿನ್. ಅವರು ಮ್ಯಾನೇಜ್ ಮಾಡಿದ ರೀತಿ ಪ್ರಪಂಚದಲ್ಲಿ ಯಾರ ಕೈಲೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ. ಇಷ್ಟು ಹೇಳಿದ ಮೇಲೆ ಇನ್ನೂ ಅವ್ರು ಅರ್ಥ ಆಗ್ತಿಲ್ಲ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಕಾರ್ಮಿಕರ ವಿಷಯ ಹೇಳಿದ್ರು, ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೊಡಲಿಲ್ಲ. 8 ತಿಂಗಳು ಫ್ರೀ ರೇಷನ್ ಕೊಟ್ಟಿರುವಂಥ ದೇಶ ಇಂಡಿಯಾ ದೇಶ ಅಷ್ಟೇ. ಆ ಥರ ಕೊಟ್ಟಿದ್ದಾರೆ. ಆ ಕಂಡೀಷನ್ನಲ್ಲಿ ಆ ಡಿಸಿಷನ್ ತೊಗೊಂಡು ಅದನ್ನು ತಲುಪಿಸೋ ರೀತಿನೂ ಸಹ ಎಷ್ಟು ಚೆನ್ನಾಗಿತ್ತು. ಇದನ್ನು ಆಮೇಲೆ ಹೆಲ್ತ್ ಕೇರ್ ನೋಡಿ, ಯಾವ ಲೆವೆಲಲ್ಲಿ ಇತ್ತು ನಮ್ಮ ಹೆಲ್ತ್ ಕೇರು, ಅದನ್ನು ಯಾವ ಲೆವೆಲಿಗೆ ತಂದಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಮ ಮ್ಯಾನೇಜ್ಮೆಂಟ್, ನಿಮಗೆ ಆಶ್ಚರ್ಯ ಆಗ್ಬೋದು, ಒಂದೊಂದು ವಿಷಯನೂ ಒಂದೊಂದು ಸ್ಟೇಟ್ ಗೌರ್ಮೆಂಟ್ಗೆ ಒಂದೊಂದು ಸರ್ಕ್ಯುಲರ್ ಮಾಡಿ MHA ಕಳಿಸ್ತಾ ಇತ್ತು, ನೀವು ಈ ಥರ ನಡೆಸಬೇಕು ಅಂತ. ಇವ್ರನ್ನೇ ಬಿಟ್ಬಿಟ್ಟಿದ್ರೆ ಸ್ಟೇಟ್ ಗೌರ್ಮೆಂಟಲ್ಲಿ ಅಧ್ವಾನ ಆಗೋಗ್ತಿತ್ತು. ಒಂದೊಂದು ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟಂಗೆ ಒಂದೊಂದು ಸರ್ಕ್ಯುಲರ್ ಕಳಿಸಿದ್ದಾರೆ, ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದಕ್ಕಿಂತ ಏನ್ ಮಾಡ್ಲಿಕ್ಕೆ ಸಾಧ್ಯ ದಯವಿಟ್ಟು ಹೇಳಿ. ಇದೇ ಕಾಂಗ್ರೆಸ್ ಇರುವಂತ ಮಹಾರಾಷ್ಟ್ರ, ಕೇರಳನೇ ಸಾಕು. ವಿನೋದ್ ಅಂಡಿಗೇರಿ ಅವರು ಆರ್ಥಿಕ ವಿಶ್ಲೇಷಕರು, ಫೈನಾನ್ಸ್ ಎಕ್ಸ್ಪರ್ಟ್. ಸರ್, ಇದನ್ನ ಮೀರಿ ಬೇರೆ ಏನಾದ್ರು ಮಾಡಕ್ ಸಾಧ್ಯ ಇತ್ತು ಅಂತ ಅನ್ಸುತ್ತಾ? ಇಲ್ಲ, ನಾನೊಂದು ವಿಷಯ ಇಲ್ಲಿ ಹೇಳಕ್ ಬಯಸ್ತೇನೆ. ನಮ್ಮ ಎಲ್ಲ ಪ್ಯಾನಲಿಸ್ಟ್ ಕೇಳ್ಕೊಂಡೆ, ನಾನು ಒಪ್ಕೋತೀನಿ ಅವ್ರ ಹತ್ರ. ಈಗ ಹೇಗ್ ಮಾತಾಡ್ತೀವಿ ನಾವು ಸೆಂಟ್ರಲ್ ಬಜೆಟ್ ಬಂದಂತ ಸಂದರ್ಭದಲ್ಲಿ ಅಂದ್ರೆ, ಹೆಲ್ತ್ ಆಗಲಿ, ಎಜುಕೇಶನ್ ಆಗಲಿ, ಅಗ್ರಿಕಲ್ಚರ್ ಆಗಲಿ,
ಈ ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಕಾನ್ಸ್ಟಿಟ್ಯೂಷನ್ನ ಸ್ವಲ್ಪ ನೋಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ಲಿ ಎಕ್ಸ್ಪೆಂಡಿಚರ್ ರೆಸ್ಪಾನ್ಸಿಬಿಲಿಟೀಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ? ಯೂಶ್ವಲಿ ನಾವೇನು ಹೇಳ್ತೀವಿ, ಹೆಲ್ತ್ ಆಗಲಿ, ಎಜುಕೇಷನ್, ಅಗ್ರಿಕಲ್ಚರ್, ಇದು ಸ್ಟೇಟ್ ಸಬ್ಜೆಕ್ಟ್ಸ್, ಇವು ಸೆಂಟ್ರಲ್ ಸಬ್ಜೆಕ್ಟ್ಸ್ ಹೌದು ಕೂಡ, ಕನ್ಕರೆಂಟ್ ಲಿಸ್ಟ್ನಲ್ಲೂ ಕೂಡ ಇವೆ. ಆದರೆ ಮೇಜರ್ ರೆಸ್ಪಾನ್ಸಿಬಿಲಿಟಿ ಇನ್ ದೀಸ್ ಸೆಕ್ಟರ್ ರೆಸ್ಟ್ ವಿತ್ ದ ಸ್ಟೇಟ್ಸ್. ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ, ಬ್ರಾಡ್ ಪಾಲಿಸಿ ಇನಿಷಿಯೇಟಿವ್ ಮಾಡಿ ಒಂದಿಷ್ಟು ರಿಸೋರ್ಸ್ ಅಲೋಕೇಶನ್ ಮಾಡಿ ಅದಕ್ಕೊಂದು ಡೈರೆಕ್ಷನ್ ಕೊಡ್ತದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ನೇ ಬಂದು ಮೋದಿ ಅವರು ಎಲ್ಲಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಹೇಳೋದಿಲ್ಲ. ಇಂಪ್ಲಿಮೆಂಟ್ ಮಾಡೋದು ಸ್ಟೇಟ್ ಲೆವೆಲ್ನಲ್ಲಿ ಆಗುತ್ತೆ. ಸೊ ಸ್ಟೇಟ್ ಓವರ್ ಆಲ್ ಪಾಲಿಸಿ ಅವರು ಸೆಂಟ್ರಲ್ನವ್ರು ಹೇಳ್ತಾರೆ. ಏನಾದರೂ ಮಿಸ್ಟೇಕ್ ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅನ್ನು ಬ್ಲೇಮ್ ಮಾಡೋದು ತಪ್ಪಾಗುತ್ತೆ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೂ ಅದೇ ಪಕ್ಷ, ಸ್ಟೇಟ್ ಅಲ್ಲೂ ಅದೇ ಪಕ್ಷ ಇದ್ರೆ ಉತ್ತಮನ ಸರ್, ಒಳ್ಳೇದಾಗುತ್ತಾ ಸರ್? ಹಾಗಂತ ನಾ ಯಾವ ಪಕ್ಷದವನಲ್ಲ ಸರ್. ನಾನು ಸರ್ ಹಿಂದೆ ಎಲ್ಲ ಅದೇ ಹೇಳ್ತಿದ್ರಲ್ವ ಸರ್, ನಮ್ಮ ರಾಜ್ಯದಲ್ಲಿ ಮಾತಾಡ್ತಿದ್ದು ನಿಮ್ ಕಿವಿಗೆ ಬಿದ್ದಿತ್ತಲ್ವ ಸರ್? ಇಲ್ಲಿ ಕಾಂಗ್ರೆಸ್ ಇರುತ್ತೆ, ಅಲ್ಲಿ ಬಿಜೆಪಿ ಇರುತ್ತೆ, ಇಲ್ಲಿ ಬಿಜೆಪಿ ಇದ್ದಾಗ ಅಲ್ಲಿ ಕಾಂಗ್ರೆಸ್ ಇರುತ್ತೆ, ಅದು ಒಂದೇ ಆಗ್ಬಿಟ್ರೆ ಈಸಿ ಆಗುತ್ತೆ, ನಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಮಾತಾಡ್ತಿದ್ರಲ್ಲ ಸರ್? ನೋಡಿ ಸರ್, ರಿಯಾಲಿಟಿ ನಾವು ಒಪ್ಕೋಬೇಕು. ಇಟ್ ಈಸ್ ನಾಟ್ ಜಸ್ಟ್ ಇಕನಾಮಿಕ್ಸ್ ವಿಚ್ ಇಸ್ ಫಂಕ್ಷನಿಂಗ್. ಅದಕ್ಕೆ ಎಕನಾಮಿಕ್ಸ್ಗೆ ಮೊದ್ಲು ಏನ್ ಹೇಳ್ತಿದ್ರು, ಪೊಲಿಟಿಕಲ್ ಎಕಾನಮಿ ಅಂತ ಕರಿತಿದ್ರು, ಅದಕ್ಕೆ ಎಕನಾಮಿಕ್ಸ್ ಅಂತ ಕರಿತಿದ್ದಿಲ್ಲ. ಇತ್ತಿತ್ತಲಾಗಿ ಎಕನಾಮಿಕ್ಸ್ ಆಯ್ತದು. ಆದ್ರೆ ಪಾಲಿಟಿಕ್ಸ್ ಈಸ್ ಆಲ್ಸೋ ಪ್ಲೇಯಿಂಗ್ ಇಟ್ಸ್ ಗೇಮ್ ಅಲಾಂಗ್ ವಿತ್ ಎಕನಾಮಿಕ್ಸ್. ಸೊ ಪಾಲಿಟಿಕ್ಸ್ ಎಕನಾಮಿಕ್ಸ್ ಕೂಡಿ ಆಗ್ತಾ ಇರ್ತದೆ, ಅದು ಕಾಂಬಿನೇಷನ್. ಸೊ ಆ ಕಾಂಬಿನೇಷನ್ ನಾವು ಯಾವಾಗ್ಲೂ ತಿಳ್ಕೋಬೇಕು, ಅಷ್ಟೇ ನಾನು ಹೇಳೋದು. ಸೊ ಆಯಾಮಕ್ಕೆ ಹೋದಾಗ ಈ ತರದ ಡಿಫ್ರೆನ್ಶಿಯೇಟ್ ಬರ್ತಾನೆ ಇರುತ್ತೆ ಅಂತ. ಸುದರ್ಶನ್ ಸರ್, ಎನಿಥಿಂಗ್ ಇನ್ಪುಟ್? ಈಗ ಒಂದೇನಾಗುತ್ತೆ, ಈಗ ನಾವು ಕರ್ನಾಟಕದವ್ರಪ್ಪ, ನ್ಯಾಚುರಲಿ ಕರ್ನಾಟಕಕ್ಕೆ ಆದಂಥ ಪ್ರಯೋಜನ ಏನು? ಯಾಕಂತ ಹೇಳಿದ್ರೆ ನೀವು ಪುನಃ ಏನು ಹೇಳ್ಕೊಂಡು ಬಂದ್ರಿ, ನೀವು ಇಲ್ಲಿ ಒಂದೇ ಪಕ್ಷದ ಸರ್ಕಾರ, ಕೇಂದ್ರದಲ್ಲೂ ಒಂದೇ ಪಕ್ಷದ ಸರ್ಕಾರ ಇದ್ದಾಗ ಹೆಚ್ಚಿನ ಪ್ರಗತಿಯನ್ನು, ಹೆಚ್ಚಿನ ಅನುಕೂಲಗಳನ್ನು ರಾಜ್ಯಕ್ಕೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತೇಳಿ. ಜೊತೆಗೆ ಇನ್ನೂ ದೊಡ್ಡ ಎಕ್ಸ್ಪೆಕ್ಟೇಷನ್ ಸಹಜವಾಗಿ ರಾಜ್ಯದಲ್ಲಿ ಇದ್ದೇ ಇರುತ್ತೆ. ಅವರು ರಾಜ್ಯಸಭಾ ಸದಸ್ಯರು, ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರಲ್ವ ನಿರ್ಮಲಾ ಸೀತಾರಾಮನ್ ಅವರು. ಹಾಗಾಗಿ ಈ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಪ್ರಶ್ನೆ ಬಜೆಟ್ ಅನ್ನು ನೋಡಿದಾಗ? ಇಲ್ಲ, ನಿರಾಶೆ ಆಗಿದೆ ಅಲ್ಲ, ಕರ್ನಾಟಕದ ಮಟ್ಟಿಗೆ ನಿರಾಶೆ ಆಗಿದೆ. ಈಗ ಕರ್ನಾಟಕ ಸರ್ಕಾರನೇ ಕೇಳ್ಕೊಂಡಂತ ಡಿಮಾಂಡ್ ಏನು, ಬೇಡಿಕೆ ಏನಿತ್ತು, ಆ ಬೇಡಿಕೆಯನ್ನು ಎಷ್ಟು ಮಟ್ಟಿಗೆ ಅವರು ತಲುಪಿಸಿದ್ದಾರೆ? ನೀವು ಅಂಕಿಅಂಶಗಳನ್ನು ಕೊಟ್ಟರೆ ಏನ್ ಅನ್ಸುತ್ತೆ? ನಿರಾಶೆ ಅಂತ ಅನ್ಸಲ್ವಾ ನಿಮಗೆ? ವೆಲ್ಕಮ್ ಬ್ಯಾಕ್ ಟು ಯು ಸರ್. ಚರ್ಚೆ ಮುಂದುವರಿಸ್ತೀನಿ. ಮಗದೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ.